ದೇವಕಿಯರೇ, ಆಚಾರ್ಯರೇ, ನಿಮ್ಮ ಮೂವರನ್ನ ಇತ್ತ ಬರುವರೇ ಕರೆಸಿಕೊಳ್ಳುವರೇ ಕಾರಣ ಉಂಟು. ಏನದು? ನಿನ್ನಪ್ಪ ಇಟ್ಟಿರುವಂತಹ ವಿಕ್ರಮವೇ ಪಣ. ಆ ಪಣದಲ್ಲಿ ಭಾಗವಹಿಸಿರುವಂತಹ ನಾನು ನಿಮ್ಮ ಮೂವರನ್ನ ಗೆದ್ದು ಏಕಾಂತ ಭವನಕ್ಕೆ ಕರೆಸಿಕೊಂಡಿದ್ದೇನೆ. ಮದುವೆ ಆಗುವುದಿಲ್ಲ. ಯಾಕೆ? ಸಿಂಹವಿಷ್ಟರಲ್ಲಿ ಏರಿ ಕುಳಿತುಕೊಂಡವರನ್ನ ತಮ್ಮನಾಗಿರುವಂತಹ ವಿಚಿತ್ರ ವೀರ್ಯಕ ಸಿಂಹವಿಷ್ಟರವನ್ನೇರಿ ಕುಳಿತುಕೊಂಡಿರುವಂತಹ ತಮ್ಮನನ್ನ ಕೈ ಹಿಡಿದು ನಮ್ಮ ಚಂದ್ರವಂಶವನ್ನ ಬೆಳಗುವಲ್ಲಿ ನಿಮ್ಮ ಮನದಿಚ್ಛೆಯನ್ನು ಎನ್ನುವುದಾಗಿ ಹೇಳ್ತೀರಾ? ಆಚಾರ್ಯರೇ, ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಅಷ್ಟೇ ಪಾಲಿಸಬೇಕು. ನಾನು ಇಲ್ಲಿಗೆ ಬರುವಂತಹ ಪೂರ್ವದಲ್ಲಿ ಸಾಲ್ವ ಎಂಬಾತನನ್ನು ಪ್ರೀತಿಸಿದ್ದೇನೆ. ಮದುವೆ ಆದರೆ ಆತನನ್ನೇ ಮದುವೆ ಆಗಬೇಕಂತ ಮಹಾದಾಸನ ಹೊತ್ತು ಬಂದವಳು ನಾನಿದ್ದೇನೆ. ನನ್ನನ್ನು ಅಲ್ಲಿಗೆ ಕಳಿಸುವಿರಾ? ಸರಿ, ಒಂಟಿಯಾಗಿ ಹೋಗಬೇಕಾದಂತ ಅಗತ್ಯತೆ ಇಲ್ಲ. ಬ್ರಾಹ್ಮಣರನ್ನ ಒಡಗೂಡಿಕೊಂಡು ನೇರವಾಗಿ ಸೌಂಫನಾಡನ್ನ ಸೇರು. ಸಾರ್ವರಲ್ಲಿ ಪ್ರೀತಿಯ ನಿವೇದನೆಯನ್ನ ಹೇಳು. ಮದುವೆಯ ಆಮಂತ್ರಣದ ನಿರೀಕ್ಷೆಯಲ್ಲಿ ಇಡೀ ಹಸ್ತಿನಾವತಿಯೇ ಕಾಯುತ್ತಾ ಇರುತ್ತೆ. ಆದಿತ್ತು. ಶ್ರೀಮುಖ